ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗ ಮಾವಿನ ಹಣ್ಣಿನ ಸೀಸನ್ ಅಲ್ವಾ. ನಮ್ಮ ಕಡೆ ಎಲ್ಲ ಕಾಡು ಮಾವಿನ ಹಣ್ಣು ಸಿಗುತ್ತೆ. ಕಾಡು ಮಾವಿನ ಹಣ್ಣು ತಿಂದವರಿಗೆ ಗೊತ್ತು ಅದರ ಗಮ್ಮತ್ತು. ಕಾಡು ಮಾವಿನ ಹಣ್ಣಿಂದ ಗೊಜ್ಜು, ತೊಕ್ಕು ಎಲ್ಲರೂ ಮಾಡ್ತಾರೆ. ಇದರಿಂದ ನಾನೊಂದು ಸ್ವೀಟ್ ಟ್ರೈ ಮಾಡೋಣ ಅಂತ ಮಾಡಿದೆ. ನಿಜವಾಗ್ಲೂ ಸ್ಪೆಷಲ್ ಸ್ವೀಟ್ ಅನ್ನಿಸ್ತು. ತುಂಬ ಟೇಸ್ಟಿಯಾಗಿತ್ತು, ಅದ್ಭುತವಾಗಿತ್ತು. ಇದನ್ನು ಮೊದಲೊಂದು ಸಲ ಮಾಡಿದ್ದೆ, ತುಂಬ ಇಷ್ಟ ಆಗಿತ್ತು. ಅದಕ್ಕೆ ನಿಮಗೂ ಮಾಡಿ ತೋರಿಸೋಣ ಅಂತ ಮಾಡ್ತಾಯಿದ್ದೀನಿ. ಇದು 2 ಮರದ ಮಾವಿನ ಹಣ್ಣು. ಒಂದು ಸ್ವಲ್ಪ ಹಳದಿ ಬಣ್ಣದಲ್ಲಿದೆ, ಗಾತ್ರದಲ್ಲಿ ಸ್ವಲ್ಪ ದೊಡ್ಡದಿದೆ. ಇನ್ನೊಂದು ಮರದ್ದು ಹಸಿರು ಬಣ್ಣದಲ್ಲಿದೆ, ಸ್ವಲ್ಪ ಚಿಕ್ಕ ಸೈಜಲ್ಲಿದೆ. 2 ಹಣ್ಣುಗಳು ತುಂಬ ಸಿಹಿಯಾಗಿವೆ. ಈ ಮಾವಿನ ಹಣ್ಣಿನ ಟೇಸ್ಟ್ ಗೊತ್ತಿರೋರಿಗೆ ನಿಜವಾಗ್ಲೂ ಬಾಯಲ್ಲಿ ನೀರು ಬರ್ತಾಯಿದೆ ಅಲ್ವಾ. ಹೌದು. ಮೊದಲಿಗೆ ಈ ಹಣ್ಣುಗಳನ್ನು ನೀಟಾಗಿ ತೊಳೆದು ಅದರ ಸಿಪ್ಪೆನ ತೆಗಿಬೇಕು. ನಂತರ ಈ ರೀತಿಯಾಗಿ ಕೈಯಲ್ಲಿ ಸ್ವಲ್ಪ ಹಿಂಡಬೇಕು, ಅಂದರೆ ಕಿವುಚ್ಕೋಬೇಕು. ಆಮೇಲೆ ಒಂದು ಬಾಣಲೆಯನ್ನು ಒಲೆ ಮೇಲಿಟ್ಟು ಹಿಂಡಿಟ್ಕೊಂಡಿರೋ ಮಾವಿನ ಹಣ್ಣನ್ನು ಹಾಕಿ ಸಿಹಿಗೆ ಎಷ್ಟು ಬೆಲ್ಲ ಬೇಕೋ ಅಷ್ಟು ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ಅದು ಬೇಯೋ ಟೈಮ್ನಲ್ಲಿ ನಾವೊಂದು ಮಿಕ್ಸಿ ಜಾರಿಗೆ ಸ್ವಲ್ಪ ಕಾಯಿ ತುರಿ, ನೆನೆಸಿಟ್ಟಿರೋ ಬಾದಾಮಿ, ಗೋಡಂಬಿ ಹಾಗೂ ಗಸಗಸೆಯನ್ನು ಸೇರಿಸಿ ತರಿತರಿಯಾಗಿ ರುಬ್ಕೋಬೇಕು. ಇದಕ್ಕೆ ಏಲಕ್ಕಿ, ಲವಂಗ ಏನೂ ಹಾಕಬಾರ್ದು, ಯಾಕೆಂದರೆ ಮಾವಿನ ಹಣ್ಣಿನ ಟೇಸ್ಟ್ ಹೋಗುತ್ತೆ. ಹಾಗಾಗಿ ತೆಂಗಿನಕಾಯಿ, ಗೋಡಂಬಿ, ಬಾದಾಮಿ, ಗಸಗಸೆ ಯಾಕೆ ಅಂದರೆ ಟೇಸ್ಟ್ ಇನ್ನೂ ಹೆಚ್ಚುತ್ತೆ, ಹಾಗಾಗಿ ಹಾಕಿರೋದು. ಮಾವಿನ ಹಣ್ಣು ಬೆಲ್ಲದ ಜೊತೆಗೆ ಚೆನ್ನಾಗಿ ಬೆಂದ ಮೇಲೆ ರುಬ್ಬಿರೋದನ್ನು ಹಾಕಿ ಸ್ವಲ್ಪ ನೀರು ಸೇರಿಸಿ 5 ನಿಮಿಷ ಬೇಯಿಸ್ಕೋಬೇಕು. ಜೊತೆಗೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಹಾಕಿ ಗಂಟಾಗದೇ ಇರೋ ಹಾಗೆ ಚೆನ್ನಾಗಿ ತಿರುಗಿಸ್ತಾ 5 ನಿಮಿಷ ಬೇಯಿಸ್ಕೋಬೇಕು. ಇವಾಗ ಮಾವಿನ ಹಣ್ಣಿನ ಸ್ವೀಟು ರೆಡಿಯಾಗಿದೆ. ಇದ್ರ ಜೊತೆಯಲ್ಲಿ ಸ್ವಲ್ಪ ತುಪ್ಪನೂ ಸೇರಿಸ್ಕೋಬೋದು. ಕಾಡು ಮಾವಿನ ಹಣ್ಣು ಸಿಕ್ಕಿಲ್ಲ ಅಂದರೆ ಬೇರೆ ಮಾವಿನ ಹಣ್ಣಿಂದಲೂ ಮಾಡ್ಕೋಬೋದು. ಇದನ್ನು ತಿಂದವರೆಲ್ಲ ತುಂಬಾ ಇಷ್ಟಪಟ್ಟಿದ್ರು. ಇದು ರಸಾಯನವೂ ಅಲ್ಲ, ಗೊಜ್ಜು ಅಲ್ಲ, ತೊಕ್ಕು ಅಲ್ಲ, ಇದಕ್ಕೆ ಹೆಸರೇ ನೀಡೋದು ಅಂತಲೇ ಗೊತ್ತಾಗಲಿಲ್ಲ ನಿಜವಾಗ್ಲೂ. ನೀವು ಇದನ್ನು ಟ್ರೈ ಮಾಡಿ ಟೇಸ್ಟ್ ನೋಡಿ ಇದಕ್ಕೆ ಹೆಸರೇ ನೀಡ್ಬೋದು ಅಂತ ನನಗೆ ತಿಳಿಸಿ. ಹಾಗೆಯೇ ನನ್ನ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.